ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನಿಮಗೆಲ್ಲರಿಗೂ ಕೂಡ ಡೈಲಿ 2 ಚಾಪ್ಟರ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಕ್ಸಾಮಿಗೆ ಬರುವಂಥದ್ದರ ಕ್ವಶನ್ ವಿತ್ ಆನ್ಸರನ್ನೇ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ನಿನ್ನೆ 2 ಚಾಪ್ಟರು, ಒಂದು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಹಾಗೂ ವಾಟರಿಂದ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಇವತ್ತು ಸಂಪೂರ್ಣವಾಗಿ 2Dಯರಲ್ಲಿ ಬರುವಂಥ 3 ಪ್ರಶ್ನೆಗಳನ್ನು ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 1 ಮಾರ್ಕ್ಸು ಕವರ್ ಮಾಡ್ತಾ ಇದ್ದೇನೆ, ಹಾಗೂ 2 ಮಾರ್ಕ್ಸು ಹಾಗೂ 3, 4 ಎಲ್ಲದೂ ಕೂಡ ಕವರ್ ಮಾಡಿ ನಿಮಗೆ ಒಂದು ಉತ್ತರವನ್ನು ನಾನು ಕೊಡುತ್ತಿದ್ದೇನೆ. ಬನ್ನಿ ನೋಡಿ ವಿದ್ಯಾರ್ಥಿಗಳೇ, ಇದರಷ್ಟು ಈಸಿ ಪಾಠ ಯಾವುದೂ ಅಲ್ಲ. ಆದರೂ ಕೂಡ ನಿಮ್ಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಮನಸ್ಸಿದ್ದರೆ ಮಾರ್ಗ. ಮನಸ್ಸು ಮಾಡಬೇಕ್ರಿ. ಕಲಿತೀನಿ, ನನಗೆ ಇಂಗ್ಲೀಷ್ ಈಸಿ ಅಂತ. ನಾನು ಈಗಾಗಲೇ ಗ್ರಾಮರ್ ನಿಮಗೆ ಫಸ್ಟ್ ಪರ್ಫೆಕ್ಟಾಗಿ ಅಂತ ಹೇಳಿದ್ದೀನಿ. ಗ್ರಾಮರಲ್ಲಿ ಯಾರು ಪರ್ಫೆಕ್ಟ್ ಆದರೂ ಅವರೇ 80/80 ತೆಗೆದು, ಗ್ರಾಮರಲ್ಲಿ ಪರ್ಫೆಕ್ಟ್ ಆದವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದು. ಬರೇ ಥಿಯರಿ ಹಿಡ್ಕೊಂಡು ಕುಂತವರು 35 ತೆಗಿತಾರಲ್ಲ ಅಷ್ಟಿಗೆ. ಆಯಿತಾ? ಬನ್ನಿ, ಬೆಳಗ್ಗೆ ಕೊಡಿದ್ರೆ ಆಮೇಲೆ ಓಡೋಗ್ಬಿಡ್ತೀರಾ. ಏನು ಕ್ವಶನ್ ಕೊಟ್ಟರು ಇದೇ ಉತ್ತರ ಬರೀಬೇಕು. ಏನು ಕೊಟ್ಟರು ಅಂದರೆ ಆಮೇಲೆ ಯಾವುದು ಬೇರೆ ಪಾಠದ್ದಲ್ಲ. ಇಲ್ಲಿ 4 ಕ್ವಶನ್ ತೋರಿಸ್ತೇನೆ. ಆ 4 ಕ್ವಶನಲ್ಲಿ ಯಾವ ಕ್ವಶನ್ ಬಂದರೂ ಇದೇ ಆನ್ಸರ್ ಬರೀಬೇಕು. ಆಯಿತಾ? ಬನ್ನಿ. ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ? ನೋಡ್ರಪ್ಪ, ಪಾಠ 2Dಯರ್ ಅಂತ. ಆಯಿತಾ? ವಾಟ್ ಮೇಡ್ ದಿ ಕಿಂಗ್ ಆಫ್ ಮೊನಾಕೋ ಆಲ್ಟರ್ ಹಿಸ್ ಡಿಸಿಷನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್? ಯಾವ ಕಾರಣಗಳಿಂದಾಗಿ, ಯಾವ ರೀಸನ್ಗಳಿಂದಾಗಿ 2Dಯರ್ ಪಾಠದಲ್ಲಿರುವ ರಾಜ ತನ್ನ ಡಿಸಿಷನ್ಸ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾನೆ ಅಂತ. ಇನ್ನೊಂದು ಪ್ರಶ್ನೆ, ಡಿಸ್ಕ್ರೈಬ್ ದಿ ಅಟೆಂಪ್ಟ್ಸ್ ಮೇಡ್ ಬೈ ದ ಮಿನಿಸ್ಟರ್ಸ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಆಫ್ ಕಟಿಂಗ್ ಆಫ್ ದಿ ಕ್ರಿಮಿನಲ್ಸ್ ಹೆಡ್. ಕ್ರಿಮಿನಲ್ ಹೆಡ್ಡನ್ನು ಕಟ್ ಮಾಡುವ ಸಮಯದಲ್ಲಿ ಅಥವಾ ಡಿಸಿಷನ್ ತೆಗೆದುಕೊಂಡ ಸಮಯದಲ್ಲಿ ಅವರಿಗೆ ಆದಂತಹ ತೊಂದರೆಗಳು, ಅದರ ಬಗ್ಗೆ ಬರೆಯಿರಿ. ತೊಂದರೆ ಆದಾಗ ಅದನ್ನು ಯಾವ ರೀತಿಯಾಗಿ ಅವರು ಸಾಲ್ವ್ ಮಾಡಿಕೊಂಡ್ರು, ಸಾಲ್ವಿಂಗ್. ಇನ್ನೊಂದು ಪ್ರಶ್ನೆ, ವೈ ಡಿಡ್ ದಿ ಅಥಾರಿಟೀಸ್ ಇನ್ ದ ಮೊನಾಕೋ ಫೇಲ್ ಟು ಕ್ಯಾರಿ ಔಟ್ ದಿ ಡಿಸಿಷನ್? ಯಾಕೆ ಅವರು ಡೆತ್ ಸೆಂಟೆನ್ಸನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ? ಯಾಕೆ ಅವನ ರುಂಡವನ್ನು ಕತ್ತರಿಸಲಿಕ್ಕೆ ಆಗಲಿಲ್ಲ? ಇದರ ಬಗ್ಗೆ ಬರೆಯಿರಿ. ಇನ್ನೊಂದು ಪ್ರಶ್ನೆ, ಡಿಸ್ಕ್ರೈಬ್ ದಿ ಎಫರ್ಟ್ಸ್ ಆಫ್ ದ ಮಿನಿಸ್ಟರ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್. ಆಯಿತಾ? ಯಾವ ಎಲ್ಲ ಶ್ರಮವನ್ನು ಪಟ್ಟರು, ಕಷ್ಟಗಳನ್ನು ಪಟ್ಟರು 2Dಯರ್ ಪಾಠದಲ್ಲಿ, ಹಾಗೂ ಯಾಕೆ ಪದೇ ಪದೇ ಈ ಒಂದು ಡಿಸಿಷನ್ ಚೇಂಜ್ ಆಗ್ತಾಯಿದ್ದು ಅದರ ಬಗ್ಗೆ ಬರೆಯಿರಿ ಅಂತ ಇದೆ. ಏನು ಕೇಳಿದರೂ 4 ಪ್ರಶ್ನೆ ಇದೆ, ಉತ್ತರ. ಸ್ಟಾರ್ಟ್ ಮಾಡೋಣವಾ? ಬನ್ನಿ. ಮೊದಲಿಗೆ ಇದು ಬಂದರೆ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಇಂಟ್ರೊಡಕ್ಷನ್ ಇರಬೇಕು, ಪೀಠಿಕೆ. ಹಾಗಾಗಿ ಪೀಠಿಕೆ. ದಿಸ್ 2Dಯರ್ ಸ್ಟೋರಿ ಈಸ್ ರಿಟನ್ ಬೈ ಫೇಮಸ್ ರೈಟರ್ ಲಿಯೋ ಟಾಲ್ಸ್ಟಾಯ್. This story begins with the description of Monaco kingdom situated near the borders of France and Italy on the shore of Mediterranean Sea. A few years ago a murder was committed. ಇಷ್ಟೇ ಸರ್. ಇಲ್ಲಿಂದ ನಿಮಗೆ ಸೆಕೆಂಡ್ ಪ್ಯಾಸೇಜ್ ಸ್ಟಾರ್ಟ್ ಆಗುತ್ತೆ. ಏನಂತ ಬರೀತೀರಾ ನೋಡಿ. ಕೆಲವೊಂದು ವರ್ಷಗಳ ಹಿಂದೆ ಅಲ್ಲಿ ಒಂದು ಕೊಲೆ ನಡೆದಿರುತ್ತೆ ನೋಡಿ, ಆಗಿರುತ್ತೆ. ಎ ಫ್ಯೂ ಇಯರ್ಸ್ ಎಗೋ ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ಪ್ರಿನ್ಸ್ ಡೊಮೈನ್. ಸಚ್ ಎ ಥಿಂಗ್ ಹ್ಯಾಡ್ ನೆವರ್ ಹ್ಯಾಪನ್ಡ್ ಅರ್ಲಿಯರ್. ಇಲ್ಲಿಯವರೆಗೂ ಆ ಒಂದು ದೇಶದಲ್ಲಿ ಕೊಲೆನೇ ಆಗಿರಲ್ಲ. ಹಾಗಾಗಿ ರಾಜ ಆರಾಮಾಗಿ ಮಲಗಿರ್ತಾನೆ, ಆರಾಮಾಗಿ ಜೀವನ ನಡೆಸ್ತಾ ಇರ್ತಾನೆ. ಆಯಿತಾ? ದಿ ಜಡ್ಜಸ್ ಅಸೆಂಬಲ್ಡ್ ಆ್ಯಂಡ್ ಆರ್ಗ್ಯೂಡ್ ಆ್ಯಂಡ್ ಡಿಕ್ಲೇರ್ಡ್ ಟು ಕಟ್ ಆಫ್ ಹಿಸ್ ಹೆಡ್. ಆಮೇಲೆ ಏನು ಮಾಡ್ತಾರೆ ಅಂದರೆ, ಆಫ್ಟರ್ ದಿ ಕಮ್ಯಾಂಡ್ ಆಫ್ ದಿ ಕಿಂಗ್ ದೇ ಕಾಟ್ ದಿ ಕ್ರಿಮಿನಲ್ ಆ್ಯಂಡ್ ದೇ ಬ್ರಾಟ್ ಇನ್ ಫ್ರಂಟ್ ಆಫ್ ದ ಕಿಂಗ್ ಆ್ಯಂಡ್ ದೇ ಡಿಸೈಡೆಡ್ ಟು ಕಟ್ ಆಫ್ ಹಿಸ್ ಹೆಡ್. ಸೊ ದೇ ಡಿಸೈಡೆಡ್ ಟು ಎಕ್ಸಿಕ್ಯೂಟ್ ದಿ ಕ್ರಿಮಿನಲ್. ಬಟ್ ದ ಕಿಂಗ್ ಆಫ್ ಮೊನಾಕೋ ಡಿಡ್ ನಾಟ್ ಹ್ಯಾವ್ ಗೆಲೆಟಿನ್ ಫಾರ್ ಕಟಿಂಗ್ ಹಿಸ್ ಹೆಡ್ ಆಫ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್. ಆದರೆ ಆ ದೇಶದಲ್ಲಿ ಆಜ್ಞೆ ಅಂತೂ ಬಂದುಬಿಡುತ್ತೆ. ಏನು, ಮಿನಿಸ್ಟ್ರು ಎಲ್ಲ ಸೇರಿ ಆಜ್ಞೆ ಕೊಟ್ಟು ಬಿಡ್ತಾರೆ. ಏನಂತ ಕೊಡ್ತಾರೆ? ಟು ಕಟ್ ಆಫ್ ದ ಕ್ರಿಮಿನಲ್ ಸೈಡ್. ಕ್ರಿಮಿನಲ್ ಹೆಡ್ಡಿನ ಕಟ್ ಮಾಡಿಬಿಡೋಣ ಅಂತ, ರುಂಡವನ್ನು ಕತ್ತರಿಸ್ಬಿಡೋಣ ಒಂದು ಅಂತ. ಆದರೆ ಹಣೆ ಬರಹ ಆ ಒಂದು ದೇಶದಲ್ಲಿ ಗೆಲೆಟಿನ್ ಅಂತ ಕಟ್ ಮಾಡುವಂಥ ರುಂಡದ ಮಿಷಿನಿನ ಹೆಸರು ಅದೇ ಇರಲ್ಲ. ಎಕ್ಸಿಕ್ಯೂಷನರ್ ಅಂದರೆ ಆ ಮಿಷಿನನ್ನು ಆಪ್ರೇಟ್ ಮಾಡೋನು ಕೂಡ ಇರಲ್ಲ. ಅಂದರೆ ಮಿಷಿನೂ ಇಲ್ಲ, ಆ ಮಿಷಿನನ್ನು ಬಳಸುವಂಥ ವ್ಯಕ್ತಿನೂ ಕೂಡ ಇರಲ್ಲ. ಹಾಗಾಗಿ ಅದು ತೊಂದರೆ ಆಗುತ್ತೆ. ಸೊ ಹಿ ಎನ್ಕ್ವೈರ್ಡ್ ಅಬೌಟ್ ಇಟ್ ಟು ದಿ ಫ್ರೆಂಚ್ ಗೌರ್ಮೆಂಟಿಗೆ ಒಂದು ಪತ್ರವನ್ನು ಬರೀತಾರೆ. ಸರ್, ನಮಗೆ ಮಿಷಿನು ಹಾಗೂ ಎಕ್ಸಿಕ್ಯೂಷನರ್ ಬೇಕು, ಎಷ್ಟಾಗತ್ತೆ ರೀ ಅಂತ. ಅವರು ಪತ್ರಕ್ಕೆ ರಿಪ್ಲೈನ ಕೊಡ್ತಾರೆ. ಸರ್, ಇಟ್ ವುಡ್ ಕಾಸ್ಟ್ ಅರೌಂಡ್ 16,000 ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು 1 ಮಾರ್ಕ್ಸಿಗೆ ಬರುವ ಸಾಧ್ಯತೆ MCQಸಲ್ಲಿರುತ್ತೆ. ಏನು ಅಂದರೆ, ದ ಫಸ್ಟ್ ಲೆಟರ್ ವಾಸ್ ರಿಟನ್ ಬೈ ಮೊನಾಕೋ ಕಂಟ್ರಿ ಟು ಹೋಮ್. ಮೊದಲಿಗೆ ಹೆಲ್ಪನ್ನು ಕೇಳಿದ್ದು ಯಾವ ದೇಶಕ್ಕೆ ಅಂತ? ಫ್ರೆಂಚ್ ದೇಶಕ್ಕೆ ಅಂತ ಬರೀರಿ. ಆಯಿತಾ? ಅವರು ಫ್ರೆಂಚ್ ದೇಶದವರು ಎಷ್ಟು ದುಡ್ಡನ್ನು ಡಿಮ್ಯಾಂಡ್ ಮಾಡಿದರು ಅಂತ ಕೇಳ್ತಾರೆ. ನೀವು 16,000 ಫ್ರಾನ್ಸ್ ಅಂತ ಬರೀಬೇಕು. 16,000 ಫ್ರಾನ್ಸ್. ಆಯಿತಾ? ನೋಡಿ, ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಆವಾಗ ಅವರು ಪತ್ರ ಬರೀತಾರೆ. ಸರ್,
ರಿಪ್ಲೈ ಬರುತ್ತೆ, ಇಟ್ ವುಡ್ ಕಾಸ್ಟ್ ಅರೌಂಡ್ 16,000 ಫ್ರಾಂಕ್ಸ್ ಆ್ಯಂಡ್ ದ ಮೆಷಿನ್ ವಾಸ್ ಆ್ಯಂಡ್ ದಿ ಎಕ್ಸಿಕ್ಯೂಷನರ್ ಆ್ಯಂಡ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್, ದೇ ಕ್ಯಾನ್ಸಲ್ಡ್ ಇಟ್. ಆ ಒಂದು ಡೀಲನ್ನು ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಯಾಕಂದರೆ 16,000 ಇವ್ರ ಹತ್ರ ಇರಲ್ಲ, ಈ ದೇಶದಲ್ಲಿ ಬಡ ದೇಶ. ಹಾಗಾಗಿ ಇನ್ನೊಂದು ಪತ್ರವನ್ನು ಬರೀತಾರೆ. ದೇ ಮೇಡ್ ಎ ಸಿಮಿಲರ್ ಎನ್ಕ್ವೈರಿ, ದೇ ಮೇಡ್ ಎ ಸಿಮಿಲರ್ ಲೆಟರ್, ದೇ ಸೆಂಟ್ ಎ ಸಿಮಿಲರ್ ಲೆಟರ್ ಟು ದಿ ಇಟಾಲಿ ಗೌರ್ಮೆಂಟಿಗೆ ಕಳಿಸ್ತಾರೆ. ನಿಮಗೆ ಎಕ್ಸಾಮಲ್ಲಿ ಭಾಳ ಸಲ ಕೇಳ್ತಾನೆ, ಇಟಾಲಿ ಗೌರ್ಮೆಂಟು ಯಾರಾಗಿದ್ದರು ಅಂದರೆ ಬ್ರದರ್ ಮೊನಾರ್ಕ್ ಆಗಿದ್ದ, ಆಯಿತಾ, ಬ್ರದರ್ ಮೊನಾರ್ಕ್ ದೂರದ ಸಂಬಂಧಿಯಾಗಿದ್ದ. ಇವರು ಕೂಡ ರಿಪ್ಲೈ ಕೊಡ್ತಾರೆ, ಸರ್ ಇಟ್ ವುಡ್ ಕಾಸ್ಟ್, ಇಟಾಲಿ ದೇಶದಿಂದ ಒಂದು ರಿಪ್ಲೈ ಬರುತ್ತೆ, 12,000 ಫ್ರಾನ್ಸು ಹಾಗೂ ಎಕ್ಸ್ಪೆಂಡಿಚರು ಬೋತ್ ಕಡೆದು ನಮ್ಮದೇ ಸರ್, ಎಕ್ಸ್ಪೋರ್ಟು ಇಂಪೋರ್ಟು ಅಂತ. ಆದರೆ 12,000 ಕೂಡ ಇವ್ರ ಹತ್ರ ಇರಲ್ಲ. ಹಾಗಿದ್ರೆ ಯಾವ ಪ್ರಶ್ನೆಗೆ ಉತ್ತರ ಬರೀತಾ ಇದ್ದೀವಿ ಅಂತ ಸ್ವಲ್ಪ ರೀಕಾಲ್ ಮಾಡೋಣ. ಕ್ರಿಮಿನಲಿಗೆ ಶಿರಚ್ಛೇದ ಕೊಟ್ಟಾಗ, ಅಂದರೆ ಮರಣದಂಡನೆ ಕೊಟ್ಟಾಗ, ಅಂದರೆ ಅವನಿಗೆ ರುಂಡವನ್ನು ಕತ್ತರಿಸಿ ಅವನೊಬ್ಬ ಕೊಲೆಗಾರ ಅಂತ ಎಲ್ಲರೂ ಹೇಳಿದಾಗ, ಇಲ್ಲಿ ಆ ಒಂದು ಕಮ್ಯಾಂಡನ್ನು, ಆ ಒಂದು ಸೆಂಟೆನ್ಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇವರ ಬಳಿನಲ್ಲಿ ಮೆಷೀನು ಇರಲ್ಲ. ಹಾಗಾಗಿ ಈ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಪತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಬರಿತಾ ಇರ್ತಾರೆ. ಸೊ ರಾಜ ಏನು ಮಾಡ್ತಾನೆ ಅಂದರೆ, ಹಿ ಕಾಲ್ಡ್ ದಿ ಮಿನಿಸ್ಟರ್ಸಿಗೆ ಕರೆದು ಹೇಳ್ತಾನೆ, ಓ ಮಿನಿಸ್ಟರ್ಸ್, ದಿಸ್ ಈಸ್ ವೆರಿ ಕಾಸ್ಟ್ಲಿ, ದಿಸ್ ಸೆಂಟೆನ್ಸ್ ಈಸ್, ಆಯಿತಾ, ವೆರಿ ಹೆಡೇಕ್. ವೈ? ಬಿಕಾಸ್ ವಿ ಆರ್ ನಾಟ್ ಇಂಪ್ಲಿಮೆಂಟಿಂಗ್, ಬಿಕಾಸ್ ವಿ ಡೋಂಟ್ ಹ್ಯಾವ್ ಗೆಲಟಿನ್ machine, we don't have executioner, it would cost more, that is the reason you come up with the another cheaper ಪ್ಲಾನಿಗೆ ಬನ್ನಿ. Another council was called and decided to the cheapest way, asking soldiers to cut off. ರಾಜನಿಗೆ ಸಿಟ್ಟು ಬಂದು ಒಂದು ಮಾತು ಹೇಳ್ತಾನೆ, ನಮ್ಮ ಸೈನಿಕರು ಇದ್ದಾರಲ್ವ, ಅವರೇ ರುಂಡವನ್ನು ಕತ್ತರಿಸಬಹುದು ಅಂತ. ಆದರೆ ಸೈನಿಕರು ಯಾರು ಕೂಡ ರೆಡಿಯಾಗಲ್ಲ. ಸರ್, ವಿ ಆರ್ ಹಿಯರ್ ಟು ಫೈಟ್ ವಿತ್ ದಿ ಇನ್ ದಿ ಬ್ಯಾಟಲ್, ನಾಟ್ ಹಿಯರ್ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ಒಂದು ಸಭೆಯನ್ನು ಕರೀತಾನೆ. ಸೊ ಆಲ್ ದ ಮಿನಿಸ್ಟರ್ಸ್ ಡಿಸೈಡೆಡ್ ಟು ಚೇಂಜ್ ಫ್ರಮ್ ದಿ ಡೆತ್ ಸೆಂಟೆನ್ಸ್ ಟು ದಿ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಇದೆ, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ. ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಅದಕ್ಕೆ ಯಾವ ಮಿಷಿನು ಬೇಡ, ಯಾರೂ ಬೇಡ ಅಂತ. ಆದರೆ ಹಣೆ ಬರಹ ಜೀವಾವಧಿ ಶಿಕ್ಷೆ ಕೊಟ್ಟರೆ ಅವನಿಗೆ ಒಂದು ಜೈಲಲ್ಲಿ ಇಡಬೇಕೀಗ, ಹೌದಲ್ವ, ಸಾಯೋವರೆಗೂ ಇಡಬೇಕು. ಸಾಯೋವರೆಗೂ ಇಡಲಿಕ್ಕೂ ಅವ್ರ ಹತ್ರ ಏನಿರಲ್ಲ ಅಂದರೆ ಒಂದು ಚಿಕ್ಕ ಜೈಲು ಕೂಡ ಇರಲ್ಲ. ಹಾಗಾಗಿ ಒಂದು ಚಿಕ್ಕ ರೂಮನ್ನು ಲಾಕಪ್ ಆಗಿ ರೆಡಿ ಮಾಡ್ಕೊಂಡು ದಿ ಗಾರ್ಡ್ ವಾಸ್ ಅಪಾಯಿಂಟೆಡ್ ಟು ವಾಚ್ ದಿ ಕ್ರಿಮಿನಲ್. ಒಂದು ಸೆಕ್ಯೂರಿಟಿ ಗಾರ್ಡನ್ನು ಅಪಾಯಿಂಟ್ ಮಾಡ್ತಾರೆ. ನೋಡಿ, ಒಬ್ಬನಿಗೆ ಊಟ ಹಾಕೋಕ್ಕೆ ದುಡ್ಡಿಲ್ಲ, ಇನ್ನೊಂದು ಸೆಕ್ಯೂರಿಟಿ ಗಾರ್ಡನ್ನು ಅವನಿಗೆ ನೋಡ್ಕೊಳ್ಳಿಕ್ಕೆ ಅಪಾಯಿಂಟ್ ಮಾಡ್ತಾರೆ. ಅವನ ಕೆಲಸ ಏನು ಅಂದರೆ ಟು ಫೆಚ್ ಫುಡ್ ಫ್ರಮ್ ದಿ ಪ್ಯಾಲೇಸ್, ಅರಮನೆಗೆ ಹೋಗಿ ಊಟ ತಂದು ಈ ಕ್ರಿಮಿನಲ್ಗೆ ಊಟವನ್ನು ನೀಡುವಂಥದ್ದು ಸಮಯಕ್ಕೆ. ಆಫ್ಟರ್ ಎ ಇಯರ್ ದ ಪ್ರಿನ್ಸ್ ಲುಕ್ಡ್, ಒಂದು ವರ್ಷ ಆಗುತ್ತೆ ಜೈಲಿಗೆ ಹಾಕಿ ಅವನಿಗೆ. ಒಂದು ವರ್ಷ ಆದಮೇಲೆ ರಾಜನಿಗೆ ಸಿಟ್ಟು ಬರುತ್ತೆ. ಯಾಕೆಂದರೆ 600 ಫ್ರಾನ್ಸ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಕಮ್ ಮೋರ್. ಸೆಕ್ಯೂರಿಟಿ ಗಾರ್ಡಿಗೆ ಹಾಗೂ ಆ ಕೈದಿಗೆ ಬಳಸಿದಂಥ 600 ಫ್ರಾನ್ಸು ಹೆಚ್ಚಿಗೆ ಈ ವರ್ಷ ಒಂದು ಅವರ ಫೈಲಲ್ಲಿ ತೋರಿಸ್ತಾ ಇರುತ್ತೆ, ಅಂದರೆ ಅವರ ಲೆಡ್ಜರಲ್ಲಿ ಬಂದಿರುತ್ತೆ 600 ಫ್ರಾನ್ಸ್ ಎಷ್ಟನ್ನ ಅಂತ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಸ್ಪೆಂಡ್ 600 ಫ್ರಾನ್ಸ್ ಟು ದಟ್ ರಾಸ್ಕಲ್. ಸೊ ಫೈನಲಿ ಡಿಸೈಡೆಡ್ ಟು ಆಫರ್. ಹಾಗಾಗಿ ಒಂದು ಮಾತನ್ನು ಹೇಳ್ತಾನೆ, ಇಟ್ ವುಡ್ ಕಾಸ್ಟ್ ಮೋರ್ ಫಾರ್ ಅಸ್, ಇದು ಕೂಡ ನಮಗೆ ಕಾಸ್ಟ್ಲಿ ಆಯಿತು ಕೊಂಡ್ರೋ ಅಂತ ಹೇಳಿಬಿಟ್ಟು ಒಂದು ಫೈನಲ್ ಆಗಿ ಒಂದು ಡಿಸೈಡಿಗೆ ಬರ್ತಾರೆ ಮಿನಿಸ್ಟರ್ ಇನ್ ದಿ ಕಿಂಗ್ಸ್. ಏನು ಅಂದರೆ, ದೇ ಡಿಸೈಡೆಡ್ ಟು ಆಫರ್ 600 ಫ್ರಾನ್ಸ್ ಆ್ಯಂಡ್ ಫ್ರೀಡ್ ದಿ ಕ್ರಿಮಿನಲ್ ಫ್ರಮ್ ದಿ ಕಿಂಗ್ಡಮ್ ಅಂತ. ಅವನಿಲ್ಲಿಂದ ಓಡಿಸ್ಬಿಡೋಣ, ಇಟ್ಕೊಂಡ್ರೆ ನಮಗೆ ತಲೆ ಬಿಸಿ ಅಂದ್ಬಿಟ್ಟು 600 ಫ್ರಾನ್ಸನ್ನು ಕೊಡೋಣ ಅಂತ ಈ ರೀತಿಯಾಗಿ ಪದೇ ಅವರ ಜಡ್ಜ್ಮೆಂಟ್ಗಳನ್ನು ಚೇಂಜ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ, ಈ ಒಂದು ಕಷ್ಟದಿಂದ ಹೊರಬರಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ರಾಜ ಹಾಗೂ ಮಿನಿಸ್ಟ್ರುಗಳು. ಧನ್ಯವಾದಗಳು. ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಕೂಡ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ತೃಪ್ತಿ ಇದೆ, ನಿಮಗೂ ಕೂಡ ತೃಪ್ತಿ ಇದ್ದರೆ ದಯವಿಟ್ಟು ಒಂದು ಕಮೆಂಟಲ್ಲಿ ಥ್ಯಾಂಕ್ ಯು ಅಂತನಾರು ಹಾಕಿ, ಅಥವಾ ಒಂದು ಲೈಕ್ ಬಟನನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್.